ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಉದ್ದಿನ ಬೇಳೆನೇ ಬಳಸ್ತೇನೆ. ವಡೆ ಮಾಡೋದು ಯಾವ ರೀತಿ, ಅದು ಉದ್ದಿನ ವಡೆ ಥರನೇ ಇರುವಂಥ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇಲ್ಲೊಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಆ ಬೌಲ್ಗೆ ನಾನು 2-3 ಬೊಕ್ಸೆಯಷ್ಟು ನಾನು ಬೌಲ್ ಅಥವಾ ಬಟ್ಟಲನ್ನ ಅಳತೆ ತಗೋತಾ ಇಲ್ಲ. ನನ್ನ ಕೈನಲ್ಲೇ ಒಂದು 3 ಬಾಕ್ಸಿ ಆಗೋಷ್ಟು ಕಡಲೆಪುರಿನ ತೊಗೊಂಡಿದ್ದೀನಿ. ಸೊ ಕಡಲೆಪುರಿ ಎಲ್ಲರ ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಇದೆ ಸ್ನ್ಯಾಕ್ಸು. ಸೊ ಅದಕ್ಕೋಸ್ಕರ ನಾನು ಎಲ್ಲರ ಮನೆಯಲ್ಲೂ ಅವೈಲಬಲ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ನಂತರ ಇದನ್ನು 2-3 ಮಿನಿಮಮ್ ಒಂದು 5 ನಿಮಿಷ ನೆನೆಯೋಕ್ಕಿಡೋಣ. ಸೊ ನಂತರ 5 ನಿಮಿಷ ನೆನೆದ ತಕ್ಷಣ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಕಡಲೆಪುರಿ ನೆನೆಸಿ ಏನಿಟ್ಟಿದ್ವಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಏನು ಮಾಡಬೇಕು ಅಂದರೆ ಮಿಕ್ಸರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಬಹುದು. ಇಲ್ಲ ನಾವು ಹಿಂಗೆ ಕೈನಲ್ಲೇ ಮ್ಯಾಶ್ ಮಾಡ್ಕೊತೀವಿ ಅಂದರೆ ಕೈನಲ್ಲೂ ಕೂಡ ಹಾಗೆ ಪ್ರೆಸ್ ಮಾಡಿ ಮ್ಯಾಶ್ ಮಾಡ್ಕೊಬೇಕು. ಸೊ ನಂತರ ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಚಿರೋಟಿ ರವೆ, 1-2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿರು ಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋವಂಥ ಶುಂಠಿ ಪೀಸ್ಗಳನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊ ನಂತರ ನಾನು ಇಲ್ಲಿ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊತ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಈ ರೊಟ್ಟಿ ಹಿಟ್ಟು ಯಾವ ಹದಕ್ಕೆ ಕಲಿಸ್ತೀವಿ ನಾವು ಆ ಹದಕ್ಕೆ ಕಲಿಸ್ತಾ ಇದ್ದೀನಿ. ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್ ಹದಕ್ಕೆ ರೊಟ್ಟಿ ನಾವು ಯಾವ ರೀತಿ ಚಪಾತಿ ಎಲ್ಲ ಹಿಟ್ಟು ಕಲಿಸ್ತೀವಲ್ವ, ಸೊ ಆ ಹದಕ್ಕೆ ನೀಟಾಗಿ ಕಲಿಸ್ಕೊಬೇಕು. ಸೊ ನಾವೆಷ್ಟು ನೀಟಾಗಿ ಅದಕ್ಕೆ ಮ್ಯಾಶ್ ಮಾಡಿಕೊಂಡು ಕಲಿಸ್ಕೊತೀವೋ ಅಷ್ಟೇ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ. ಎಲ್ಲ ನಾವು ಏನು ಹಾಕ್ಕೊಂಡಿದ್ವಿ ಶುಂಠಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಕಲಸಿಟ್ಕೊಬೇಕು. ನಂತರ ನಾವು ಅದನ್ನು ಸೈಡ್ಗೆ ಉಂಡೆ ಮಾಡಿ ತೆಗೆದಿಟ್ಕೊಂಡು ನಂತರ ಕೈಗೆಲ್ಲ ಅಂಟುಕೊಳ್ಳದೆ ಇರೋ ಥರ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ತಾ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಈ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ತೆಗೆದಿಟ್ಕೊಬೇಕು. ಸೊ ಇದನ್ನು ಎಲ್ಲ ಹಿಟ್ಟನ್ನು ಒಂದೊಂದೇ ಬಿಟ್ಕೊಂಡು ಒಂದೊಂದೇ ಸಡನ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಫಸ್ಟಿಗೆ ನಾನು ಇಟ್ಟಿರೋವಂಥ ಎಲ್ಲ ಹಿಟ್ಟನ್ನು ನಾನು ಈ ಥರ ಹೋಲ್ ಮಾಡಿಕೊಂಡು ವಡೆ ಥರ ಮಾಡಿಟ್ಕೊತೀನಿ ಫಸ್ಟು. ಆ ನಂತರ ಎಣ್ಣೆಗೆ ಹಾಕ್ಕೊತೀನಿ. ಸೊ ಫಸ್ಟಿಗೆ ಎಣ್ಣೆಗೆ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ. ಯಾಕಂದರೆ ಒಂದು ಬೆಂದ ತಕ್ಷಣ ಮತ್ತೆ ಇನ್ನೊಂದು ಮಾಡಿಕೊಂಡು ಗ್ಯಾಸ್ ಆಫ್ ಆನು ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಫಸ್ಟೇ ಒಂದು ಕಡೆಯಿಂದ ಎಲ್ಲನೂ ಮಾಡಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಈ ಉದ್ದಿನ ವಡೆ ಶೇಪ್ ಯಾವ ರೀತಿ ಬರುತ್ತೆ ಆ ಶೇಪ್ನಲ್ಲಿ ಮಾಡಿಟ್ಕೊತಾ ಇದ್ದೀನಿ. ಸೊ ಇದೇ ಥರ ನಾನು ಎಲ್ಲ ಹಿಟ್ಟನ್ನು ಮಾಡಿಟ್ಕೊಳ್ಳೋಣ. ಸೊ ಒಂದೇ ಸಲ ಮಾಡಿಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡಲಿಕ್ಕೆ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ. ನೋಡ್ತಾ ಇರ್ಬೋದು ನಾನು ಎಲ್ಲ ಹಿಟ್ಟಿಂದ ಒಂದು 15-20 ಆಗೋಷ್ಟು ವಡೆನ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿ ಯಾವ ಶೇಪ್ನಲ್ಲಿ ಮಾಡಿಟ್ಕೊಂಡಿದ್ದೀನೋ ಅದೇ ಶೇಪ್ನಲ್ಲಿ ಮಾಡಿಟ್ಕೊಳ್ಳಿ. ಸೊ ನಂತರ ಇಲ್ಲಿ ನಾನು ಮುಂಚೆನೇ ಇದೆಲ್ಲ ಮಾಡೋ ಅಂಥ ಅದಾದ ಟೈಮ್ನಲ್ಲೇ ಎಣ್ಣೆನ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಹದವಾಗಿ ಕಾದಿದೆ. ಸೊ ಈ ಟೈಮ್ನಲ್ಲಿ ನಾನು 2-3 ಅಥವಾ 4 ಸ್ವಲ್ಪನೇ ಬಿಟ್ಕೊಳ್ಬೇಕು. ತುಂಬ ಜಾಸ್ತಿ ಈ ಬಜ್ಜಿ ಬೋಂಡ ಎಲ್ಲ ಬಿಡ್ತೀವಲ್ವ ಆ ಥರ ಒಂದೇ ಸಲ ಬಿಟ್ಟರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪನೇ 2-3 ಬಿಟ್ಕೊಂಡೆ ಬೇಯಿಸ್ಕೊಬೇಕು. ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಸಡನ್ಲಿ ಯಾವ ರೀತಿ ಬಂತು ಅಂತ. ನಂತರ ಇನ್ನೊಂದು ಸೈಡ್ ಮಗ್ಚಿ ಬೇಯಿಸ್ಕೊಬೇಕು. ಎರಡೂ ಕಡೆ ನೀಟಾಗಿ ಬೆಂದ ನಂತರ ಉದ್ದಿನ ವಡೆ ಯಾವ ರೀತಿ ಉಬ್ಬುತ್ತೋ ಅದೇ ರೀತಿ ಉಬ್ಬಿ ಚೆನ್ನಾಗಿ ಬೆಂದು ಬರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಬೆಂದಿದೆ ಅಂತ. ಸೊ ಗೋಲ್ಡನ್ ಕಲರ್ ಬರೋ ತನಕ ಕ್ರಿಸ್ಪಿಯಾಗಿ ಎರಡೂ ಸೈಡು, ಆ ಸೈಡ್ ಈ ಸೈಡ್ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಸೊ ಈಗ ನಾನು ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದ್ರ ಮುಂದೆ ಯಾವ ಉದ್ದಿನ ವಡೆನೂ ಕೂಡ ಸಾಟಿ ಇಲ್ಲ ಅನ್ಬೋದು. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಕ್ರಿಸ್ಪಿಯಾಗಿ, ಅಷ್ಟೇ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡ್ತಾ ಇರ್ಬೋದು ನೀವು. ಸೊ ಇನ್ನು ಉಳಿದಿರೋ ಅಂಥದ್ದನ್ನು ಕೂಡ ನಾನು ಎಣ್ಣೆಯಲ್ಲಿ ಬಿಡ್ಕೊತಾ ಇದ್ದೀನಿ. ಇದನ್ನು ನಾವು ಟೊಮೆಟೊ ಸಾಸ್ ಆಗಿರ್ಬೋದು, ಚಿಲ್ಲಿ ಸಾಸ್ ಆಗಿರ್ಬೋದು, ಅಥವಾ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಪುದೀನ ಚಟ್ನಿ, ಈ ಥರ ಗ್ರೀನ್ ಚಿಲ್ಲಿ ಚಟ್ನಿ, ಈ ಥರ ಯಾವುದೇ ಚಟ್ನಿಗಳಲ್ಲಿ ಅಥವಾ ಚಟ್ನಿ ಇಲ್ಲದೇ ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸ್ಪ್ರೋಕ್ರಿಂದ
ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅನ್ನೋದಕ್ಕೋಸ್ಕರ. ಇದರಲ್ಲಿ ಕೆರೆದ್ರೂ ಕೂಡ ನೀಟಾಗಿ ಅದು ಒಡ್ಕೊತಾ ಇಲ್ಲ, ಅಷ್ಟು ಗಟ್ಟಿಯಾಗಿದೆ, ಅಷ್ಟು ಕ್ರಿಸ್ಪಿಯಾಗಿದೆ. ಸೊ ಎರಡೂ ಸೈಡು ನಾವು ಬೇಯಿಸ್ಕೊಬೇಕು ಇದನ್ನು. ಸ್ವಲ್ಪ ಬಿಡಿಸ್ಕೊಂಡು ಇಲ್ಲಿ ಸ್ವಲ್ಪ ಜಾಸ್ತಿನೇ ಬಿಟ್ಬಿಟ್ಟಿದ್ದೀನಿ ಬೇಯ್ಕೊಳ್ಳಿ, ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇತ್ತು ಅನ್ನೋದಕ್ಕೋಸ್ಕರ. ನೋಡಿಕೊಂಡು ಇದು ಮಾಡಿ, ಎರಡಕ್ಕೂ ಅಂಟ್ಕೊಂಡ್ಬಿಟ್ರೆ ಸ್ವಲ್ಪ ಬಿಡಿಸುವ ಅಂಥ ಟೈಮ್ನಲ್ಲಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಎಣ್ಣೆಲೆಲ್ಲ ಹರಡ್ಕೊಂಡ್ಬಿಡುತ್ತೆ, ನೋಡ್ಕೊಂಡ್ಬಿಟ್ಕೊಳ್ಳಿ. ಸೊ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಕ್ರಿಸ್ಪಿಯಾಗಿ ಬೇಯಿಸಿದ್ದಾಯಿತು. ಸೊ ಇದನ್ನು ನಾವು ಯಾವುದೇ ರೀತಿ ಚಟ್ನಿ ಜೊತೆ ಅಥವಾ ಚಟ್ನಿ ಇಲ್ಲದೇ ಬರೀ ಮೊಸರು ಜೊತೆ ಕೂಡ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಎಲ್ಲನೂ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಸೊ ಈ ಟೇಸ್ಟಿಯಾದಂಥ ಉದ್ದಿನ ಬೇಳೆ ಇಲ್ಲದೇ ವಡೆ ಮಾಡೋ ರೆಸಿಪಿನ ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ.